ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಮೊದಲನೆಯ ತುಟ್ಟಿ ಭತ್ಯೆ, ಅದರ ಜೊತೆಗೆ ಹಳೆ ಪಿಂಚಣಿ ಯೋಜನೆ ಮತ್ತು ಕೇಂದ್ರದ ಮಾದರಿಯಲ್ಲಿ ವೇತನ, ಈ ಮೂರು ಪ್ರಮುಖ ಬೇಡಿಕೆಗಳಾಗಿರುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ವರ್ಷದ ಮೊದಲನೆಯ DA ಎಷ್ಟು ಏರಿಕೆಯಾಗಬಹುದು ಅನ್ನೋದು ಒಂದು ಪ್ರಶ್ನೆಯಾಗಿರುತ್ತೆ. ಬನ್ನಿ ವೀಕ್ಷಕರೇ, ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಖ್ಯಾಂಶಗಳ ಬಗ್ಗೆ ಮಾತಾಡ್ತಾ ಬಂದರೆ, ಕನಿಷ್ಠ ವೇತನದಲ್ಲಿ ಏರಿಕೆ, ಗ್ರೇಡ್ ಪೇ ವ್ಯವಸ್ಥೆಗೆ ಬದಲಾವಣೆ, ಪಿಂಚಣಿ ಪರಿಷ್ಕರಣೆ, ಭತ್ಯೆಗಳಲ್ಲಿ ಹೆಚ್ಚಳ, ಕೇಂದ್ರದಲ್ಲಿ ಜಾರಿಗೆ ಬಂದಿದ್ದರೂ ರಾಜ್ಯದಲ್ಲಿ ಇನ್ನೂ ಸಂಪೂರ್ಣ ಜಾರಿಯಾಗಿಲ್ಲ ಎಂಬುದು ನೌಕರರ ಆಕ್ಷೇಪವಾಗಿದೆ. ಸೊ ವೀಕ್ಷಕರೇ, ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕನಿಷ್ಠ ವೇತನ ಕೇಂದ್ರದ ಮಾದರಿಯಲ್ಲಿ, ಅದರ ಜೊತೆಗೆ DA ಏನಿದೆ, ಕೇಂದ್ರಕ್ಕೆ 3% ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ 3% DAಯನ್ನು ಏರಿಕೆ ಮಾಡಬೇಕು, ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅನ್ನೋದರ ಪ್ರಮುಖ ಬೇಡಿಕೆಗಳಾಗಿರುತ್ತೆ. ಆದಷ್ಟು ಬೇಗ ಜಾರಿಯಾಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.